ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು 7 ಗುರುವಾರ ದಿನ ಗುರು ರಾಘವೇಂದ್ರ ಸ್ವಾಮಿಯ ವ್ರತ ಹೇಗೆ ಮಾಡೋದು, ಅದರಿಂದ ಎಷ್ಟು ವಿಶೇಷವಾದ ಫಲ ಸಿಗುತ್ತೆ, ಅವರ ಅನುಷ್ಠಾನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಸುಮಾರು ಒಂದು ಪ್ರೆಗ್ನೆಂಟ್ ವಿಡಿಯೋಗಳಲ್ಲಿ ನನಗೆ ಕೇಳ್ತಿದ್ದಂಥ ಒಂದು ವ್ರತ, ಮತ್ತು ಸಾಯಿಬಾಬಾ ಅವರಿಗೆ ಮುಡುಪು ಕಟ್ಟೋದಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗೆ ಮುಡುಪು ಕಟ್ಟೋದಾಗಿರ್ಬೋದು, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ. ಆದರೆ ನಾನು ಯಾವತ್ತೂ ತಿಳಿಸ್ಕೊಡೋಕ್ಕೆ ಅಷ್ಟು ಮನಸ್ಸು ಮಾಡಿರಲಿಲ್ಲ. ಆದರೆ ನಾನಿವತ್ತು ಗುರು ರಾಘವೇಂದ್ರ ಸ್ವಾಮಿಯವರ ಅನುಷ್ಠಾನದ ಬಗ್ಗೆ, ಅವರ ಒಂದು 7 ವಾರದ ವ್ರತದ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಸಂಕಲ್ಪ ಮಾಡಬೇಕು, ನಾವು ಯಾವ ರೀತಿ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ಕೊಡೋಣ ಅಂತ ನಾನಿವತ್ತು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಈ ವ್ರತದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂತ ಅಂದರೆ, ನಾನು ಈ ಒಂದು 3 ಗುರುವಾರದಿಂದ ನಾನು ರಾಯರ ಹತ್ರ ಒಂದು ಕೇಳಿಕೊಂಡೆ. ಅಂದರೆ ನಮ್ಮ ಮನೇಲಿ ಗುರು ರಾಘವೇಂದ್ರ ಸ್ವಾಮಿ ಫೋಟೋ ಇರಲಿಲ್ಲ, ಶಿರಡಿ ಸಾಯಿಬಾಬಾ ಫೋಟೋ ಮಾತ್ರ ಇತ್ತು. ನನಗೆ ಯಾಕೆ ಅನ್ನಿಸ್ತು ಅಂತ ಗೊತ್ತಿಲ್ಲ. ಅಂದರೆ ನಾವು ಈಗ ರೀಸೆಂಟಾಗಿ ದೇವ್ರ ಮನೆ ಕಟ್ಟಿಸಿದ್ದು. ನನಗೆ ಯಾಕೆ ಅನ್ನಿಸ್ತು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ರಾಯರು ಫೋಟೋ ತರಬೇಕು ಅಂತ ಅನ್ನಿಸ್ತು, ರಾಯರ ನಮ್ಮ ಮನೆಯಲ್ಲ ಇಡಬೇಕು ಅಂತ ಅನ್ನಿಸ್ತು. ನನ್ನ ಇಷ್ಟ ದೇವತೆ ಬಂದು ನನಗೆ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ. ನಾನು ತುಂಬ ವರ್ಷಗಳಿಂದ ಆ ತಾಯಿನ ನಂಬಿದ್ದೀನಿ, ಹಾಗೆ ನಂಬುತ್ತಾ ನಡ್ಕೊಳ್ತಾ ಬಂದಿದ್ದೀನಿ. ಅದಾದಮೇಲೆ ನಾನು ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಕೂಡ ನಂಬೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ನಂಬಿದ ಮೇಲಿಂದ ನನಗೆ ತಾಯಿ ಅಮ್ಮನ ನಂಬಿದಾಗ ನನಗೆ ಎಷ್ಟು ಫಲ ಸಿಗ್ತಿತ್ತೋ, ಹಾಗೆ ರಾಯರನ್ನ ನಂಬಿದ ಮೇಲೂ ನನಗೆ ಅದಷ್ಟೇ ಫಲ ನನಗೆ ಸಿಗ್ತಾಯಿದೆ. ನಾನು ಹೀಗೆ ಕೇಳ್ಕೊಂಡಿದ್ದೆ. ಅಂದರೆ ನಾನು ಸ್ಟಾರ್ಟ್ ಈಗ ದೇವ್ರ ಮನೆ ಕಟ್ಟಿಸಿ ದೇವ್ರ ಮನೆ ಕಟ್ಟಿಸಿ 2 ವರ್ಷ ಆಯಿತು. 2 ವರ್ಷದಿಂದ ರಾಯರು ನಮ್ಮ ಮನೇಲಿದ್ದಾರೆ. ನಾನು ಆದರೆ ಈಗ ಒಂದು 1 ಇಯರಿಂದ ನಾನು ರೀಸೆಂಟಾಗಿ ರಾಯರ ಹತ್ರ ಕೇಳ್ಕೊಂಡಿದ್ದೆ. ನನ್ನ ಮನಸ್ಸಲ್ಲಿ ಏನೋ ಒಂದು ಇಚ್ಛೆ ಇದೆ, ಅದನ್ನು ಪೂರೈಸ್ಕೊಡಿ ಅಂತ ಕೂಡ ನಾನು ಕೇಳ್ಕೊಂಡಿದ್ದೆ. ಅವರು ಕೂಡ ಮನಸ್ಸಿಗೆ ಹಾಕ್ಕೊಂಡು ಆ ಇಚ್ಛೆನ ನನಗೆ ಪೂರೈಸ್ಕೊಟ್ಟಿದ್ದಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿ ಇತ್ತು. ಅದನ್ನು ನಾನು ಅವರಲ್ಲಿ ಕೇಳಿ ಲೆಟರ್ ಬರೆದಿಟ್ಟು ಎತ್ಕೊಂಡಿದ್ದೆ. ಇದು ಮಾಡಬೇಕಾ ಮಾಡಬಾರ್ದಾ ಅಂತ ಎರಡಲ್ಲೂ ಬರೆದು ನಾನು ಎತ್ಕೊಂಡಿದ್ದೆ. ಮಾಡಬೇಕು ಅಂತಲೇ ಬಂದಿತ್ತು. ಅದರಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಅದರದ್ದು ವೀಡಿಯೋಗಳನ್ನ ನಾನು ನೆಕ್ಸ್ಟಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ಇವಾಗ ನಾವು ತಿಳಿಸ್ಕೊಳ್ಬೇಕು ಅಂದ್ಕೊಂಡಿರೋದು ಬರೀ ಅವರ ಅನುಷ್ಠಾನದ ಬಗ್ಗೆ, ಅವರ ವ್ರತದ ಬಗ್ಗೆ. ಅದರಿಂದ ನಾನು ಏನು ಎತ್ತ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಮುಡುಪು ಕಟ್ಟೋದನ್ನು ಕೇಳಿದ್ದೀರಲ್ಲ, ಆ ವಿಡಿಯೋ ಮಾಡಬೇಕಾದ್ರೆ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಅನುಷ್ಠಾನ ಯಾವ ರೀತಿ ಮಾಡಬೇಕು, ವ್ರತ ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಮೊದಲನೇದಾಗಿ ಗುರುವಾರದಿಂದ ಈ ಒಂದು ವ್ರತನ ಸ್ಟಾರ್ಟ್ ಮಾಡಬೇಕು. ಈ ಒಂದು ವ್ರತನ ನಾನು ಸಿಂಪಲ್ಲಾಗೆ ಹೇಳಿಬಿಡ್ತೀನಿ. ಗುರುವಾರ ಈ ಒಂದು ವ್ರತನ ಸ್ಟಾರ್ಟ್ ಮಾಡಬೇಕು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗ್ದಿರಬೇಕು, ಮನೆಯೆಲ್ಲ ಶುಚಿಗೊಳಿಸಿರಬೇಕು. ಯಾರು ನಾನ್ ವೆಜ್ ಮಾಡ್ತೀರಾ, ಯಾರು ನಾನ್ ವೆಜ್ ತಿಂತೀರಾ ಅವರು ಈ ವ್ರತ ಮಾಡಬೇಕಾದ್ರೆ ನಾನ್ ವೆಜ್ ತಿನ್ನಬೇಡಿ. ಅಷ್ಟು ನಮ್ಮ ಕೈಲಿ ತಿಂದೆ ಇರೋಕ್ಕಾಗಲ್ಲ, ನಮ್ಮ ಮನೇಲಿ ಮಾಡಲೇಬೇಕು ಅಂತ ಅನ್ನೋರು ಗುರುವಾರ ದಿನ ಬಿಟ್ಟು ಬಾಕಿ ವಾರ ಮಾಡಿ, ಮತ್ತು ಗುರುವಾರ ದಿನ ಮಾತ್ರ ಪ್ರತಿಯೊಂದು ನೀವು ಕ್ಲೀನ್ ಮಾಡಿ, ಹಿಂದಿನ ದಿನವೇ ಬುಧವಾರ ಹಿಂದಿನ ದಿನವೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಬಿಡಿ. ಏನಕ್ಕೆ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ರಾತ್ರಿನೇ ಆಗಿರ್ಬೋದು ಕ್ಲೀನ್, ಪ್ರತಿಯೊಂದು ಗುಡ್ಸೋದಾಗಿರ್ಬೋದು, ಒರೆಸೋದಾಗಿರ್ಬೋದು, ಅಡುಗೆ ಮನೆ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲನೇ ನೈಟ್ ಮಾಡಿಕೊಂಡು ಬೆಳಗ್ಗೆ ಎದ್ದಿದ್ದ ಕೂಡಲೇ ಸ್ನಾನ ಮುಗಿಸಿ ರಾಯರಿಗೆ ನೀವು ಪೂಜೆ ಅರ್ಪಿಸ್ಬೇಕು. ಯಾವ ರೀತಿ ಪೂಜೆ ಅರ್ಪಿಸ್ಬೇಕು ಅಂತ ಅಂದರೆ, ಫೋಟೋ ಇತ್ತು ಅಂತ ಅಂದರೆ ಫೋಟೋಗೆ ನೀವು ತುಳಸಿ ಮಾಲೆ ಹಾಕಬೇಕು. ರಾಯರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಘಮಭರಿತ ಹೂವು ಅಂದರೆ ಮಲ್ಲಿಗೆ ಹೂವು ತೊಗೊಂಡು ಬನ್ನಿ. ಹಾಗೆ ತುಳಸಿ ಮಾಲೆ ಹಾಕಿ ರಾಯರಿಗೆ ಮಲ್ಲಿಗೆ ಹೂವನ್ನ ಮುಡಿಸಿ, ಆಮೇಲೆ ಕುಂಕುಮ ಇಡೋಕ್ಕೆ ಹೋಗ್ಬೇಡಿ, ಗಂಧ ಇಡಿ. ಗಂಧ ರಾಯರಿಗೆ ತುಂಬ ಶ್ರೇಷ್ಠವಾದದ್ದು, ಗಂಧ ಇಡಿ. ಅದಾದ ನಂತರ ಗಂಧ ಆದಮೇಲೆ ನೀವು ಗೆಜ್ಜೆ ವಸ್ತ್ರನ ದೇವರಿಗೆ ಅರ್ಪಿಸಿ ರಾಯರಿಗೆ ಹಾಕಿ. ಗೆಜ್ಜೆ ವಸ್ತ್ರ ಅಂದರೆ ರಾಯರಿಗೆ ತುಂಬ ಇಷ್ಟ. ಗಂಧ ಇಟ್ಟು ಮೊದಲನೇದಾಗಿ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಗಂಧ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ, ಆಮೇಲೆ ಮಲ್ಲಿಗೆ ಹೂವು ಹಾಕಿ, ಆಮೇಲೆ ತುಳಸಿ ಮಾಲೆ ಹಾಕಿ, ಅದಾದಮೇಲೆ ರಾಯರ ಮುಂದೆ ನೀವು 2 ತುಪ್ಪದ ದೀಪ ಹಚ್ಚಿಡಿ. ಆ ತುಪ್ಪದ ದೀಪನೇ ಹಚ್ಚಬೇಕು, ಅದರಿಂದನೇ ತುಂಬ ವಿಶೇಷವಾಗಿ ಫಲ ಸಿಗೋದು. ಇಲ್ಲ ತುಪ್ಪ ನಮ್ಮ ಹತ್ರ ತರೋಕ್ಕಾಗಲ್ಲ ಅಂದರೆ ಇದಕ್ಕೆ 10 ರೂಪಾಯಿ ಕೊಟ್ಟರೆ ಸಾಕು, GRB ತುಪ್ಪ ಸಿಗುತ್ತೆ. 10 ರೂಪಾಯಿ GRB ತುಪ್ಪ ತೊಗೊಬಂದು ಅವತ್ತೊಂದಿನ ರಾಯರಿಗೆ ನೀವು ತುಪ್ಪ ದೀಪ ಹಚ್ಚಿ, ನೀವು ಅವತ್ತೊಂದಿನ ಇಲ್ಲ ಅಂತ ತಂದು ಹಚ್ಚುತ್ತಾ ಇರ್ತೀರ. ಆದರೆ ರಾಯರು ನಿಮಗೆ ಪ್ರತಿದಿನ ತುಪ್ಪದ ದೀಪ ಹಚ್ಚ ಯೋಗನೇ ನಿಮಗೆ ಕೊಡ್ತಾನೆ. ಅಷ್ಟು ಒಳ್ಳೆಯದಾಗತ್ತೆ ಈ ಒಂದು ವ್ರತ.
ಅದಾದಮೇಲೆ ನೀವು ನೈವೇದ್ಯಕ್ಕೆ ಏನಾದರೂ ಇಡಿ, ಇಲ್ಲ ನಾವು ನೈವೇದ್ಯಕ್ಕೆ ಇಡೋಕ್ಕಾಗಲ್ಲ ಅಂತಲೂ ಕೂಡ ತುಂಬ ಜನ ಅಂದ್ಕೊತೀರ. ಆ ರೀತಿ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ. ಬೆಳಗ್ಗೆ ಎದ್ದು ನೀವು ಟೀ ಕಾಫಿ ಕುಡಿಯೋಕ್ಕೆ ಅಂತ ಆದರೂ ಹಾಲು ತರ್ತೀರ ಅಲ್ವಾ, ಅದರಲ್ಲಿ ರಾಯರಿಗೆ ಅಂತ ಒಂದು ಪುಟ್ಟ ಲೋಟದಲ್ಲಿ ಹಾಲೆತ್ತಿಟ್ಟು ರಾಯರಿಗೆ ನೈವೇದ್ಯ ಇಡಿ. ದೇವರು ನನಗೆ ಇಂಥ ಸಜ್ಜಿಗೆನೇ ಮಾಡು, ಇಂಥದ್ದೇ ಮಾಡಿ ನೈವೇದ್ಯಕ್ಕೆ ಇಡು ಅಂತ ಯಾವ ದೇವರು ಕೇಳಿಲ್ಲ. ದೇವರಿಗೆ ಒಂದಿಷ್ಟು ನೈವೇದ್ಯ ನಮ್ಮ ಕಡೆಯಿಂದ ನಾವು ತಿಂತೀವಿ, ನಾವು ಹೆಂಗೆ ಮಾಡ್ತೀವೋ ಹಾಗೆ ಅಲ್ವಾ ದೇವ್ರಿಗೂ ಅಷ್ಟೇ. ಒಂದು ಸ್ವಲ್ಪ ಹಾಲೆತ್ತಿಟ್ಟು ದೇವ್ರ ನೈವೇದ್ಯಕ್ಕಿಟ್ಟು 1-2 ಬಾಳೆಹಣ್ಣು ಮುರಿದು ದೇವರಿಗೆ ಅಂತ ನೀವು ಈ ರೀತಿ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಬ್ರಾಹ್ಮಿ ಮುಹೂರ್ತದಲ್ಲೇ, ಮೊದಲನೇ ವಾರದಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಬೇಕು ಈ ಪೂಜೆ. ಆದಷ್ಟು 7 ವಾರನೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿದ್ರೆ ಫಲ ಬೇಗ ಅಂದರೆ ಬೇಗನೆ ಸಿಕ್ಬಿಡುತ್ತೆ, ಅಷ್ಟು ವಿಶೇಷವಾಗಿ ಫಲ ಸಿಕ್ಬಿಡುತ್ತೆ. ನೀವು ಇಲ್ಲ ನಮಗೆ ಆಗಲ್ಲ, ಮಕ್ಕಳು ಸ್ಕೂಲು ಕಳಿಸ್ಬೇಕು, ಆಗೋದೇ ಇಲ್ಲ ಅಂತ ಅಂದರೆ 9 ಗಂಟೆ ಒಳಗಡೆ ಈ ಒಂದು ಪೂಜೆನ ಮುಗಿಸ್ಕೊಳ್ಳಿ. ಆದಷ್ಟು ಬೇಗ ಮುಗಿಸ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಮತ್ತು ಈ ಒಂದು ವ್ರತದಿಂದ ಫಲಗಳೇನೇನು ಅಂತಂದರೆ, ಯಾರಿಗೆ ಗಂಡು ಮಗು ಬೇಕೋ ಅವರಿಗೆ ಗಂಡು ಮಗು ಆಗುತ್ತೆ, ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಸಂತಾನ ಭಾಗ್ಯ ಆಗುತ್ತೆ, ಯಾರ ಮನೇಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡ್ತಿರ್ಗೆ ಜಗಳ ಅನ್ನಿಸ್ತಾ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇಲ್ಲ, ಕಿರಿಕಿರಿ ಅನ್ನಿಸ್ತಾ ಇರುತ್ತೆ, ಹಣಕಾಸಿನ ವಿಚಾರವಾಗಿ ತುಂಬ ಪ್ರಾಬ್ಲಮ್ಸ್ ಪಡ್ತಾ ಇರ್ತೀರ, ಏನೋ ಕೆಲಸ ಮಾಡಬೇಕು ಆಗ್ತಾನೇ ಇರಲ್ಲ. ಪ್ರತಿ ಒಂದು ಕೆಲಸಕ್ಕೆ ಈ ಒಂದು ವ್ರತನೇ ರಾಮ ಬಾಣ ಅಂತ ಅಂದ್ಕೊಳ್ಳಿ. ಅಷ್ಟು ವಿಶೇಷವಾಗಿ ಫಲ ಗುರು ರಾಘವೇಂದ್ರ ಸ್ವಾಮಿಯವರು ಕಲ್ಪಿಸ್ಕೊಡ್ತಾರೆ. ಆಮೇಲೆ ಕೆಂಪು ಅಕ್ಷತೆನ ನೀವು ಮಾಡ್ಕೋಬೇಕು. ಕೆಂಪು ಅಕ್ಷತೆ ಮಾಡಿಕೊಂಡು ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಬೇಕು. ಏನು ನಿಮ್ಮ ಸಂಕಲ್ಪ ಏನಿದೆ ರಾಯರ ಹತ್ರ ಆ ಸಂಕಲ್ಪ ಮಾಡಬೇಕು. ತಂದೆ, ನನ್ನ ಕೋರಿಕೆ ಈ ರೀತಿ ಇದೆ, ನನಗೆ 7 ವಾರದಲ್ಲಿ ಈ ಕೋರಿಕೆ ಈಡೇರಿಸ್ಕೊಡು, ಇಲ್ಲಾಂದರೆ 7 ವಾರ ಮುಗಿದ ಮೇಲಾದರೂ ಈಡೇರಿಸ್ಕೊಡು, ನನ್ನ ಕೋರಿಕೆ ಇದು ತಂದೆ ಅಂತ ನೀವು ಒಂದೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ರಾಯರನ್ನು ನಂಬಿ ನೀವು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳಿ. ರಾಯರಿಗೆ ಅರ್ಪಿಸಂಗಿಲ್ಲ, ನಿಮ್ಮ ತಲೆ ಮೇಲೆ ಹಾಕ್ಕೊಬೇಕು. ಹಾಕ್ಕೊಳ್ಳಿ. ನಿಜವಾಗ್ಲೂ ಅದರಿಂದ ಸಿಗೋ ಫಲ ಅದ್ಭುತವಾಗಿದೆ. ನನಗಾಗಿರೋ ಅನುಭವ, ನಾನು ಕೂಡ ವ್ರತ ಆಚರಣೆ ಮಾಡ್ತೀನಿ. ಆ ವ್ರತ ಆಚರಣೆ ಮಾಡಬೇಕಾದ್ರೆ ಪ್ರತಿಯೊಂದು ವೀಡಿಯೋನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ, ನೀವು ತಪ್ಪದೇ ನೋಡ್ಬೋದು. ನಾನು ಅಂದ್ಕೊಂಡಿದ್ದೆ ಈ ರೀತಿ ಮಾಡಿದ್ರೆ ನಾನು ಈ ರೀತಿ ವ್ರತ ಮಾಡ್ತೀನಿ ಅಂತ, ಖಂಡಿತವಾಗ್ಲೂ ನನಗಾಗಿದೆ. ನಾನು ಅದಕ್ಕೆ ಈ ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ಹೇಗೆ ಮಾಡೋದು ಅಂತಲೂ ಕೂಡ ನಾನು ಇನ್ನೊಂದು 2 ವಾರ ಅಷ್ಟರಲ್ಲಿ ಆ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆದರೆ ನನಗೆ ಅಂದ್ಕೊಂಡಿದ್ದರಿಂದ ಸಿಕ್ಕಿರೋ ಫಲದಕ್ಕೆ ನಾನು ಇವತ್ತು ಈ ಒಂದು ವಿಡಿಯೋನ ಮಾಡಿದ್ದು. ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದು ರಾಯರ ಬಗ್ಗೆ ಹೇಳಿ, ರಾಯರ ಬಗ್ಗೆ ನಮಗೆ ಹೀಗೆ ನಮಗೆ ಗಂಡು ಮಗು ಬೇಕು, ರಾಯರ ಬಗ್ಗೆ ಹೇಳಿ, ಅನುಷ್ಠಾನದ ಬಗ್ಗೆ ಹೇಳಿ, ಮತ್ತು ಈ ರೀತಿ ನಮಗೆ ಒಂದು ಗಂಡು ಮಗು ಬೇಕು ಅಂತ ಅಂದರೆ ರಾಯರದು ಮುಡುಪು ಕಟ್ಟೋದ್ರ ಬಗ್ಗೆ ಹೇಳಿ ಅಂತ ಒಂದು ಅನುಭವ ನನಗೆ ಆಗದೆ ನಾನು ಹೆಂಗೆ ಹೇಳಿ. ನಾನು ರಾಯರನ್ನು ಈ ಒಂದು 2 ವರ್ಷದಿಂದ ನಾನು ಗುರು ರಾಘವೇಂದ್ರ ಸ್ವಾಮಿ ನಮ್ಮ ಮನೆ ಪಕ್ಕನೇ ಮಠ ಇತ್ತು, ಯಾವಾಗಲೂ ಹೋಗ್ತಾ ಇದ್ದೆ. ಆದರೆ ನಾನು ನಂಬಿ ನಾನು ಬೇಡದ ಮೇಲೆ ನನಗೆ ಕೊಟ್ಟಂಥ ಫಲ ನಿಜವಾಗ್ಲೂ ಅದು ಅದ್ಭುತದ ಮೇಲೆ ಅದ್ಭುತ ಅಂತಲೇ ಹೇಳ್ಬೋದು. ಅಂಥ ಫಲನೇ ಸಿಕ್ಕಿದೆ ನನಗೆ. ನಾನು ಅದು ನೆಕ್ಸ್ಟು ನಿಮಗೆ ವ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ. ನಾನು ಕೂಡ 7 ವಾರ ವ್ರತ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಅದು ಈಡೇರೋದಕ್ಕೆ ಅದನ್ನು ನಾನು ಕೂಡ ಪೂರ್ತಿಗೊಳಿಸ್ಬೇಕು. ಅದು ಹೇಗೆ ಮಾಡೋದು ಕೂಡ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೆಂಪು ಅಕ್ಷತೆ ಮಾಡೋದನ್ನಂತೂ ಮರಿಬೇಡಿ. ಇದು ನೀವು 7 ವಾರನೂ ಇದೇ ರೀತಿ ಮಾಡಬೇಕು. ಗೆಜ್ಜೆ ವಸ್ತ್ರನೂ ಕೂಡ ಚೇಂಜ್ ಮಾಡಬೇಕು. 7 ವಾರನೂ ರಾಯರಿಗೆ ಇದೇ ರೀತಿ ಅಲಂಕಾರ ಮಾಡಬೇಕು. ತುಪ್ಪದ ದೀಪ ಹಚ್ಚಬೇಕು ರಾಯರಿಗೆ. ಕೊನೆಯಲ್ಲಿ ತುಪ್ಪದ ಬತ್ತಿಲಿ ನೀವು ರಾಯರಿಗೆ ಆರತಿ ಮಾಡಬೇಕು. ನಿಮ್ಮ ಒಂದು ಸಂಕಲ್ಪನ ದೇವರ ಹತ್ರ ಹೇಳಬೇಕು. ಸಂಕಲ್ಪ ಮಾಡದೆ ಯಾವುದೇ ಒಂದು ವ್ರತ ಮಾಡೋಂಗೆ ಇಲ್ಲ, ಸಂಕಲ್ಪ ಮಾಡಲೇಬೇಕು, ಆವಾಗಲೇ ನಮಗೆ ಸಿಗೋದು ಅದರಿಂದ ಫಲ. ಯಾವುದೇ ವ್ರತ ಆದರೂ ಮೊದಲನೇದಾಗಿ ಸಂಕಲ್ಪ ಮಾಡಿ, ಸಂಕಲ್ಪ ಪೂಜೆ ಆದಮೇಲೆ ನೀವು ಏನೇನು ಮಾಡಬೇಕು ಆಮೇಲೆ ಅದನ್ನೆಲ್ಲನೂ ಮಾಡಬೇಕು. ಪ್ರತಿಯೊಂದು ನಾನು ಕಂಪ್ಲೀಟಾಗಿ ರಾಯರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇಷ್ಟೇ ಅನುಷ್ಠಾನದ ಬಗ್ಗೆ, ಇಷ್ಟೇ ಮಾಡಬೇಕಾಗಿರೋದು. ನೀವು ಇಷ್ಟು ಸಿಂಪಲ್ಲಾಗಿ ನಾವು ಮನೇಲೆ ರಾಯರನ್ನು ಒಲಿಸ್ಕೊಂಡ್ರೆ ನಮ್ಮ ಜೀವನನೇ ಬಂಗಾರ ಆಗುತ್ತೆ ಅಂತ ಹೇಳ್ತೀನಿ. ಯಾರೆಲ್ಲರಿಗೂ ಸಾಕಷ್ಟು
ಹೇಳೋಕ್ಕಾಗದೇ ಇರೋಷ್ಟು ನೋವಿದೆ. ರಾಯರನ್ನ ನಂಬಿ ಈ ಒಂದು ವ್ರತ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ಎಲ್ಲೂ ಸಿಕ್ಕದ ಆನಂದ ಸಿಗುತ್ತೆ. ಇವತ್ತಿಗೆ ನಂಬಿ, ಇವತ್ತೇ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇವತ್ತಿಗೆ ನಂಬಿ, ಇವತ್ತಿಂದನೇ ಈ ವ್ರತನ ಮನ್ಸಿಗೆ ತೊಗೊಂಡು ಮಾಡಿ. ನಿಮ್ಮ ಜೀವನನೇ ಬದಲಾಗುತ್ತೆ. ನನಗೆ ನೀವೇ ಕಮೆಂಟ್ ಮಾಡ್ತೀರಾ, ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ ಅಂತ. ಬೇಕಾದರೆ ನೋಡಿ, ನೀವೇ ಯೋಚನೆ ಮಾಡಿ. ಯಾರೆಲ್ಲ ಜೀವನನ ಬದಲಾಯಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾರೆಲ್ಲರೂ ಚೆನ್ನಾಗೆ ನಾವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಕಷ್ಟಗಳು ಆ ಗುರು ರಾಘವೇಂದ್ರ ಸ್ವಾಮಿ ಸ್ವೀಕರಿಸಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮನಸ್ಸಿಚ್ಛೆಯಿಂದ ಕೇಳ್ಕೊಳ್ತಾ ಈ ಒಂದು ವ್ರತ ಮಾಡಿ, ವ್ರತಾಚರಣೆ ಬಗ್ಗೆ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಒಂದು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ವೀಡಿಯೋನೇ ಪೋಸ್ಟ್ ಮಾಡ್ತೀನಿ, ನಿಮಗೋಸ್ಕರ ತಿಳಿಸ್ಕೊಡ್ತೀನಿ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ರೀತಿ ನೀವು ದೇವರಿಗೆ ಒಂದು ನಾಮಸ್ಮರಣೆನ ಅರ್ಪಿಸಿ, ಸ್ತೋತ್ರಗಳನ್ನ ಹೇಳಿ. ಗುರು ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಹೇಳಬೇಕು. ಆವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸಿ ಅಷ್ಟೋತ್ತರನ ಹೇಳಿ. ಹಾಗೆ ಸಾಧ್ಯವಾದರೆ ಮಠಕ್ಕೆ ಹೋಗಿ ಬನ್ನಿ, ಮಿಸ್ ಮಾಡದೆ ಮಠಕ್ಕೆ ಹೋಗಿ ಬನ್ನಿ. ಇಲ್ಲ ನಮ್ಮ ಈ ಸೈಡಲ್ಲೆಲ್ಲ ಮಠ ಇಲ್ಲ, ರಾಯರ ದೇವಸ್ಥಾನ ಇಲ್ಲ ಅಂತಂದರೆ ಮನೇಲೇ ಕೂತ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆದಮೇಲೂ ಸಂಜೆ ಟೈಮ್ ಕೂತ್ಕೊಂಡು ರಾಯರನ್ನು ಪ್ರಾರ್ಥನೆ ಮಾಡಿ ಅಷ್ಟೋತ್ತರನ ಓದಿ, ದೇವರದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಅಂತ ಅವರ ಒಂದು ಸ್ತೋತ್ರನ ಓದಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಹಾಗೆ ನೀವು ಅಂದ್ಕೊಂಡಿದ್ದಂತೂ 100ಕ್ಕೆ 100 ನೆರವೇರುತ್ತೆ. ಇದು 100ಕ್ಕೆ 100 ಸತ್ಯ. ನಾನು ಏನಂದ್ಲು ಅಂತ ಅಂದ್ಕೊಳ್ಳಿ, ಇದು 100ಕ್ಕೆ 100 ಸತ್ಯ. ಎಲ್ಲ ಒಳ್ಳೆಯದಾಗತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲೈಕ್ ಮಾಡೋದನ್ನಂತೂ ಪ್ಲೀಸ್ ಮರಿಬೇಡಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ರಾಯರದ ಅನುಷ್ಠಾನದ ಬಗ್ಗೆ, ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.